ಶತಾಬ್ದಿ ಮಾತು ಹೇಳ್ಕೊಡ್ಬೇಕಾ ಮೋದಿಯವರಿಗೆ? ಪ್ರಪ್ರಥಮವಾಗಿ ಹೇಗಿತ್ತು ಅಂದರೆ 2014 ಅಬ್ ಕಿ ಬಾರ್ ಮೋದಿ ಸರ್ಕಾರ, ಅಬ್ ಕಿ ಬಾರ್ ದೂಸರಿ ಪಾರ್, ಈಗ ಅಬ್ ಕಿ ಬಾರ್ 400 ಪಾರ್. ಆ ಸ್ಲೋಗನ್ಗಳೇ ಭಾಳ ಅದ್ಭುತವಾಗಿರುತ್ತೆ, ಅದನ್ನು ಜನರದೇ ಹೇಳಿಸ್ತಾರೆ. ಓಕೆ, ರಾಜಕೀಯವಾಗಿ ಆಮೇಲೆ ನರೇಟ್ ಮಾಡೋದ್ರಲ್ಲಿ ಸದ್ಯಕ್ಕಂತೂ ನರೇಂದ್ರ ಮೋದಿ ಅವರನ್ನು ಬೀಟ್ ಮಾಡೋರು ಯಾರೂ ಇಲ್ಲ. ಈ ನಡುವೆ ಇನ್ನೊಂದು ಮಾತಿದೆ. ವಾರಣಾಸಿಯಿಂದ ಸ್ಪರ್ಧೆ ಮಾಡುವಂಥ ನರೇಂದ್ರ ಮೋದಿ ಅವರು ದಕ್ಷಿಣದ ಒಂದು ರಾಜ್ಯದಿಂದ, ವಿಶೇಷವಾಗಿ ಇದು ಊಹಾಪೋಹ, ಕಡಾಖಂಡಿತ ಏನಲ್ಲ, ರಾಮೇಶ್ವರದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ. ರಾಮೇಶ್ವರದಿಂದ ಸ್ಪರ್ಧೆ ಮಾಡಿದರೆ ಗೆಲ್ತಾರ ಸೋಲ್ತಾರ ಅದು ಬೇರೆ ವಿಚಾರ, ಆದರೆ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳು ರಾಜಕೀಯ ವಲಯದಲ್ಲಿದೆ. ಬನ್ನಿ ಡೈರೆಕ್ಟಾಗಿ ಮೋದಿಯವರ ಈ ದಕ್ಷಿಣ, ನೀವು ಅದರ ಬಡ್ಡಲ್ಲಿ ಒಂದು ಹೇಳ್ತೀನಿ, ದಕ್ಷಿಣದ ರಾಜ್ಯಗಳಿಗೆ ಎಷ್ಟು ಬಾರಿ ಹೋಗಿ ಬಂದರು ಒಮ್ಮೆ ರಿವೈಂಡ್ ಮಾಡಿ. ಮೋದಿಯವರ ದಕ್ಷಿಣ ತಂತ್ರ ಏನು? ದಕ್ಷಿಣ ಭಾರತದಲ್ಲಿ NDAಗೆ 50ರ ಟಾರ್ಗೆಟ್ ಇದೆ. ಈ ಬಾರಿ ಕಳೆದ ಬಾರಿ ಗೆದ್ದಿದ್ದು 29, ಈ ಬಾರಿ 50 ಗೆಲ್ಲಲೇಬೇಕು, ಗೆದ್ದರೆ 400 ಪಾರಾಗುತ್ತೆ ಅಂತ. ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಾರಂತೆ, ಅಂದರೆ ಗುರಿ ಹೊಂದಿದ್ದಾರೆ 28ಕ್ಕೆ 28 ಗೆಲ್ಲಬೇಕು. ಆದರೂ ಕಳೆದ ಬಾರಿ ರಾಜ್ಯದ ಎಲ್ಲ 25+ ಕ್ಷೇತ್ರ ಗೆಲ್ಲಲು BJP ತಯಾರಿ ಮಾಡ್ತಾರೆ, 28 ಅಲ್ಲದಿದ್ದರೆ 25. ಕೇರಳದಲ್ಲಿ ಹೇಗಾದರೂ ಮಾಡಿ ಒಂದಾದರೂ MP ಸೀಟ್ ಬರಲೇಬೇಕು ಅನ್ನೋದು ತಂತ್ರವನ್ನು ಮಾಡ್ತಾ ಇದೆಯಂತೆ. ಹೆಂಗೆ ಬರುತ್ತೆ ಗೊತ್ತಿಲ್ಲ. ತ್ರಿಶೂರನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ತ್ರಿಶೂರ್ ಯಾಕೆ? ತ್ರಿಶೂರ್ BJP ತ್ರಿಶೂರ್ ಯಾಕೆ ಅಂತಂದರೆ, ನಿಮಗೆ ಮಲಯಾಳಂ ಚಿತ್ರನಟ ಸುರೇಶ್ ಗೋಪಿ ಅವರ ಮಗಳ ಮದುವೆಗೆ ಗುರುವಾಯೂರಿಗೆ ಹೋಗಿದ್ರು, ಅಲ್ಲಿಗೆ ಬರುತ್ತೆ ತ್ರಿಶೂರ್. ಕಳೆದ ಬಾರಿ ಕೂಡ ಸುರೇಶ್ ಗೋಪಿ ಸ್ಪರ್ಧೆ ಮಾಡಿದ್ರು, ಗೆಲ್ಲೋದಕ್ಕಾಗಲಿಲ್ಲ. BJP ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಅಣ್ಣಾ DMK ಜೊತೆ ಮೈತ್ರಿ ಮಾಡ್ಕೊಳ್ಳತ್ತಾ. ಅಣ್ಣಾ DMK ಅಂತಂದರೆ ಈ ಜಯಲಲಿತಾ ಅವರ ಪಾರ್ಟಿ, ಅದರ ಜೊತೆ ಮೈತ್ರಿ ಮಾಡ್ಕೊಳ್ಳತ್ತಾ. ಹಾಗೆಯೇ ಕಳೆದ ಬಾರಿ ಎಲ್ಲ 38 ಸ್ಥಾನಗಳನ್ನು ಕರುಣಾನಿಧಿ ಅವರ ಅಥವಾ ಸ್ಟಾಲಿನ್ ಅವರ DMK ಗೆದ್ದಿತ್ತು. ಈ ಬಾರಿ ತಮಿಳುನಾಡಿನಲ್ಲಿ NDA ಅಂದರೆ ಅಣ್ಣಾ DMK ಜೊತೆ ಸೇರಿ 15 ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಲಾಗಿದೆಯಂತೆ. ಅಣ್ಣಾ DMK ಜೊತೆ ಸೇರಿ ಇನ್ನು 4 ಸಂಸದರಿದ್ದಾರೆ. ತೆಲಂಗಾಣದಲ್ಲಿ 7 ಗೆಲ್ಲಲೇಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ. ಆಂಧ್ರದಲ್ಲಿ TDP ಅಂದರೆ ಚಂದ್ರಬಾಬು ನಾಯ್ಡು ಅವರ TDP ಮತ್ತು ಪವನ್ ಕಲ್ಯಾಣ್ ಅವರ ಜನಸೇನಾ ಇದೆಯಲ್ಲ, ಅದರ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ BJP ಅನ್ನುವಂಥ ಊಹಾಪೋಹ ಇದೆ. ಇನ್ನು ಸಮ್ಟೈಮ್ಸ್ ಜಗನನ್ನು ಕೂಡ ಒಳಗೆ ಸೇರಿಸ್ಕೊಂಡ್ಬಿಡ್ತಾರೆ. ಅದು ಆ ರಾಜ್ಯಕ್ಕೆ ಗೊತ್ತೇ ಆಗಲ್ಲ, ಯಾಕಂದರೆ ಜಗನ್ ಜೊತೆ ಕೂಡ ನರೇಂದ್ರ ಮೋದಿ ಅವರ ಒಳ್ಳೆಯ ಸಂಬಂಧ ಇದೆ. ರಾಜಶೇಖರ ರೆಡ್ಡಿ ಅವರ ಮಗ ಜಗನ್ ಈಗ ಅಲ್ಲಿ ಮುಖ್ಯಮಂತ್ರಿ. ಜಗನ್ ಅವರ ಆಡಳಿತ ವಿರೋಧಿ ಅಲೆ NDAಗೆ ಲಾಭವಾಗಬಹುದು. ಆಮೇಲೆ ಈ ಜಗನ್ ರೆಡ್ಡಿ ಅವರ ತಂಗಿ ಶರ್ಮಿಳಾ ಕಾಂಗ್ರೆಸ್ಗೆ ಬಂದಿದ್ದಾರೆ. YSR ಮತವನ್ನು ವಿಭಜಿಸಲಿದ್ದಾರೆ ಕಾಂಗ್ರೆಸ್ನ ಶರ್ಮಿಳಾ. ಆಂಧ್ರದಲ್ಲೂ ಕೂಡ 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುವ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅಂದರೆ 50 ಹೆಂಗೆ ಬರುತ್ತೆ ಅಂತ. ಲಕ್ಷದ್ವೀಪ, ಪಾಂಡಿಚೇರಿಯಲ್ಲಿ ಒಂದೊಂದು. ಮೋದಿ ಅಂದುಕೊಂಡಂತೆ ಆದರೆ ಟಾರ್ಗೆಟ್ 70ರ ಮೇಲೆ ಇಡ್ತಾರೆ, ಆದರೆ 50 ಗೆಲ್ಲುವ ಸಾಧ್ಯತೆ ಇದೆಯಂತೆ. ಕರ್ನಾಟಕ 25, ಅಣ್ಣಾ DMK ಜೊತೆ ಸೇರಿ ತಮಿಳುನಾಡು 15, ತೆಲಂಗಾಣ 7 ಅಂತೆ, ಆಂಧ್ರ ಪ್ರದೇಶದಲ್ಲಿ TDP ಜನಸೇನಾ ಮತ್ತು BJP 20 ಅಂತೆ, ಕೇರಳ, ಲಕ್ಷದ್ವೀಪ, ಪಾಂಡಿಚೇರಿ ತಲಾ 1 ಅಂತೆ. ಈ ರೀತಿ ಆದರೆ 70 ಆಗುತ್ತೆ, ಆದರೆ ಅವ್ರಿಗೆ 70 ಬೇಡ, 50 ಬರಬೇಕು ಅಂಥೇಳಿ. ಇದಕ್ಕಾಗಿ ಏನೆಲ್ಲ ಸರ್ಕಸ್ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಹೇಳ್ತೀನಿ. ದಕ್ಷಿಣ 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 ಬರ್ತಾನೇ ಇದ್ದಾರೆ. ಸೆಂಗೋಲ್ ತಗೊಂಡೋದ್ರು, ಮಹಾಬಲಿಪುರಂಗೆ ಚೀನಾದ ಅಧ್ಯಕ್ಷರನ್ನು ಕರ್ಕೊಂಬಂದರು, ಗುರುವಾಯೂರಿಗೆ ಹೋದರು, ಆಮೇಲೆ ರಾಮೇಶ್ವರಂನಲ್ಲಿ ಸ್ನಾನ ಮಾಡಿದರು, ಆ ಪವಿತ್ರವಾದಂಥ 21 ಬಾವಿಗಳ ನೀರನ್ನು ಹಾಕ್ಕೊಂಡ್ರು. ಹಾಗಿದ್ರೆ